ರಾಜ್ಯ ಸರ್ಕಾರ ಸುಳ್ಳನ್ನು ಸತ್ಯ ಎಂದು ಬಿಂಬಿಸಿ ಜನರನ್ನು ತಪ್ಪುದಾರಿಗೆಳೆಯುತ್ತಿದೆ ಎಂದು ಪುತ್ತೂರಿನ ಮಾಜಿ ಶಾಸಕ ಸಂಜೀವ ಮಠಂದೂರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಅಭಿವೃದ್ಧಿಯ ವಿಚಾರದಲ್ಲಿ ಸುಳ್ಳು ಹೇಳಿಕೊಂಡು ಸುಳ್ಳನ್ನು ಸತ್ಯ ಎಂದು ಬಿಂಬಿಸುತ್ತಿದ್ದು ಜನತೆ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡುತ್ತಿದೆ ಎಂದು ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಆರೋಪಿಸಿದ್ದರು. ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪುತ್ತೂರು ತಾಲೂಕಿನ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಪುತ್ತೂರು ಶಾಸಕರು ಕಳೆದ 4 ವರ್ಷಗಳಿಂದ ಒಂದೇ ಒಂದು ಮನೆ ಮಂಜೂರುಗೊಂಡಿಲ್ಲ ಎಂದು ಹೇಳಿಕೆ ನೀಡಿದ್ದು, ಈ ರೀತಿ ತಪ್ಪು ಸಂದೇಶ ನೀಡುವುದನ್ನು ಬಿಟ್ಟು ರಾಜ್ಯ ಸರ್ಕಾರ ಏನೇನು ಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರ ನೈಜಾಂಶವನ್ನು ಜನತೆಗೆ ತಿಳಿಸಲಿ ಎಂದು ಸವಾಲೆಸೆದರು. ಸರ್ಕಾರದ ಪರವಾಗಿರುವಂಥ ಶಾಸಕರು ಇವತ್ತು ಒಂದು ಸುಳ್ಳನ್ನು 10 ಬಾರಿ ಹೇಳಿ ಅದು ಸತ್ಯ ಅಂತ ಹೇಳುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ಇವತ್ತು ಶಾಸಕರು ಏನು ಸುಳ್ಳು ಹೇಳ್ತಾರೋ ಅದನ್ನು ಇವತ್ತು ಸಾರ್ವಜನಿಕವಾಗಿ ಒಂದು ಪತ್ರಿಕೆ ಮುಖಾಂತರ ಕೊಟ್ಟಾಗ ಜನ ಅದನ್ನು ಸತ್ಯ ಅಂತ ನಂಬ್ತಾರೆ. ಇಲ್ಲಿ ಮೊನ್ನೆ ಜಿಲ್ಲೆಯಲ್ಲಿ ನಡೆದಂಥ ಒಂದು ಅಭಿವೃದ್ಧಿ ಸಭೆಯಲ್ಲಿ KDPಯಲ್ಲಿ ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇದರಲ್ಲಿ 4 ವರ್ಷದಿಂದ ಜಿಲ್ಲೆಗೆ ಒಂದೇ ಒಂದು ಮನೆ ಬರಲಿಲ್ಲ ಅಂತೇಳಿ ಕೊಟ್ಟಿದ್ದರು. ಎರಡು 2022ರಲ್ಲಿ 18/2/2022ರಲ್ಲಿ ಆಗಿನ ಕರ್ನಾಟಕ ಸರ್ಕಾರ 5 ಲಕ್ಷ ಮನೆಗಳನ್ನು ಘೋಷಣೆ ಮಾಡಿದೆ. 5 ಲಕ್ಷ ಮನೆಗಳನ್ನು ಘೋಷಣೆ ಮಾಡಿದೆ 18/2/2022ರಲ್ಲಿ. 18/2 ಆದೇಶ ಪ್ರತಿ ಕೊಡ್ತೇನೆ. 5 ಲಕ್ಷ ಮನೆಗಳನ್ನು ಮಂಜೂರು ಮಾಡ್ತದೆ. ಆದೇಶ 1ರಲ್ಲಿ 1 ಲಕ್ಷ ಮನೆ, ಆದೇಶ 2ರಲ್ಲಿ 4 ಲಕ್ಷ ಮನೆ, ಆದೇಶ 3ರಲ್ಲಿ ಅದನ್ನು ಅನುಷ್ಠಾನಾಧಿಕಾರಿಗಳಿಗೆ, ಜಿಲ್ಲಾ ಅನುಷ್ಠಾನಾಧಿಕಾರಿಗಳಿಗೆ ಅನುಷ್ಠಾನ ಮಾಡಲಿಕ್ಕೆ ಆದೇಶವನ್ನು ನೀಡಿರ್ತದೆ. ಅದರಲ್ಲಿ ಒಂದು ಮಾನದಂಡವನ್ನು ಮಾಡಿರ್ತದೆ. 25 ಮತ್ತು ಅದಕ್ಕಿಂತ ಹೆಚ್ಚು ಸದಸ್ಯರಿರುವ ಗ್ರಾಮ ಪಂಚಾಯಿತಿಗಳಿಗೆ 50 ಮನೆ, 15ಕ್ಕಿಂತ ಹೆಚ್ಚು 25ಕ್ಕಿಂತ ಕಡಿಮೆ ಸದಸ್ಯರಿರುವ ಗ್ರಾಮ ಪಂಚಾಯಿತಿಗಳಿಗೆ 40 ಮನೆಗಳು ಅಂತೇಳಿ. ಆದರೂ ಈಗ ಉಪ್ಪಿನಗಡಿ ಗ್ರಾಮ ಪಂಚಾಯಿತಿಗೆ 50 ಮನೆಯನ್ನು ಮಂಜೂರು ಮಾಡಿದೆ. ನಮ್ಮ ಬನ್ನೂರು ಪಂಚಾಯಿತಿಗೆ 42 ಮನೆಗೆ, ಅವರಿಗೆ ಅರ್ಹತೆ ಇರುವಂಥದ್ದು 40 ಮನೆಗಳಿಗೆ. ಆದರೂ ಹೆಚ್ಚುವರಿ ಮನೆಗಳನ್ನು ಕೊಡುವಂಥ ಕೆಲಸ ಈ ಸಂದರ್ಭದಲ್ಲಿ ಆಗಿದೆ. ಕೆದಂಬಾಡಿ ಪಂಚಾಯಿತಿಗೂ ಹಾಗೆ ಅವರ 35 ಮನೆಗಳನ್ನು ಹಂಚುವಂಥ ಕೆಲಸವನ್ನು ಮಾಡಿದೆ. ಎಲ್ಲಿ ಬೇಡಿಕೆ ಉಂಟೋ ಆ ಬೇಡಿಕೆಗೆ ಅನುಗುಣವಾಗಿ 2022 ಆ ಇಸವಿಯಲ್ಲಿ ಎಲ್ಲ ಆ ಬೇಡಿಕೆ ಇರುವಂಥ, ಅರ್ಹತೆ ಇರುವಂಥ ಫಲಾನುಭವಿಗಳಿಗೆ ಮನೆಯನ್ನು ಕೊಡುವಂಥ ಕೆಲಸ ಒಂದು ವರ್ಷದಲ್ಲಿ 22 ಇಸವಿಯಲ್ಲಿ ಈ ಆದೇಶದ ಪ್ರಕಾರ 1150 ಮನೆಗಳನ್ನು ಪುತ್ತೂರು ತಾಲೂಕಿಗೆ, ಪುತ್ತೂರಿನಲ್ಲಿರುವಂಥ 22 ಪಂಚಾಯಿತಿಗಳಿಗೆ, ಅದೇ ರೀತಿಯಲ್ಲಿ 250 ಮನೆಗಳನ್ನು ಬಂಟ್ವಾಳದ ಆ 9 ಪಂಚಾಯಿತಿಗಳಿಗೆ, ಅಂದರೆ 1400 ಮನೆಗಳನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 18/2/2022ರ ಸರ್ಕಾರದ ಆದೇಶ ಪ್ರಕಾರ ಮನೆಯನ್ನು ಹಂಚುವಂಥ ಕೆಲಸ ಅವತ್ತು ನಾವು ಮಾಡಿದ್ದೇವೆ. ಯಾವುದೋ ಪ್ರಚಾರಕ್ಕಾಗಿ ಈ ರೀತಿಯಾಗಿ ಪತ್ರಿಕೆಯಲ್ಲಿ ಕೊಟ್ಟ ಪರಿಣಾಮ ಇವತ್ತು ಜನ ಇದನ್ನು ನಂಬುವಂಥ ಪರಿಸ್ಥಿತಿಗೆ ಬಂದಿದೆ. ಏನು 4 ವರ್ಷಗಳಿಂದ ಜಿಲ್ಲೆಗೆ ಒಂದೇ ಒಂದು ಮನೆ ಮಂಜೂರಾಗಿಲ್ಲ ಅಂತೇಳಿ. ಇದರ ಸತ್ಯಾಸತ್ಯತೆ ಏನು ಅಂತ ಆಗಬೇಕಲ್ಲ. ಯಾರು ಇದು KDP ಸಭೆಯಲ್ಲಿ ಶಾಸಕರು ಹೇಳಿದಂಥ ಮಾತು. ಅಂದರೆ ಇವತ್ತು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಿವೇಶನ ಹೊಂದಿದಂಥ ವ್ಯಕ್ತಿಗಳಿದ್ದಾರೆ, ಯಾರು ಕಳೆದ 20 ವರ್ಷಕ್ಕಿಂತ ಹಿಂದೆ ಬೇರೆ ಬೇರೆ ವಸತಿ ಯೋಜನೆಯಲ್ಲಿ ಮನೆ ಕಟ್ಟಿ ಆ ಮನೆಗಳು ನಾದುರಸ್ತಿಯಲ್ಲಿದೆ ಅಂಥವರಿಗೆ ಆ ಪಂಚಾಯಿತಿನ ಗ್ರಾಮ ಸಭೆಯಲ್ಲಿ ಅವರ ಆ ಒಂದು ಬೇಡಿಕೆಯನ್ನು ತಗೊಂಡು ಗ್ರಾಮ ಸಭೆ ನಿರ್ಣಯ ಮಾಡಿ ಅದನ್ನು ಮತ್ತೆ ತಾಲೂಕ್ ಪಂಚಾಯಿತಿ ಕಳಿಸಿ, ತಾಲೂಕ್ ಪಂಚಾಯಿತಿಯಿಂದ ಜಿಲ್ಲೆಯ ಮುಖಾಂತರ ಅದನ್ನು ವಸತಿ ನಿಗಮಕ್ಕೆ ಕಳಿಸಿಕೊಡುವಂಥದ್ದು. ಇದೊಂದು ಪ್ರೋಸೆಸ್. ಆ ಪ್ರೋಸೆಸ್ ಪ್ರಕಾರ ಆ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾರೆ. ಸರ್ಕಾರ ಘೋಷಣೆ ಮಾಡ್ತದೆ, ಈ ವರ್ಷ
ಇಷ್ಟು ಮನೆಯನ್ನು ಮಂಜೂರು ಮಾಡ್ತಾ ಇದ್ದೇವೆ. ಆ ಪಂಚಾಯಿತಿನ ಬೇಡಿಕೆಗೆ ಅನುಗುಣವಾಗಿ ಹಂಚಿಕೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಆ ಪ್ರಕಾರ ಮನೆಗಳ ಹಂಚಿಕೆ ಆಗ್ತದೆ. ಇವತ್ತು 1.5 ವರ್ಷದಲ್ಲಿ ಇವರು ಎಷ್ಟು ಮನೆ ಕೊಟ್ಟಿದ್ದಾರೆ ಅಂತೇಳಿ ಮೊನ್ನೆ ಹೇಳಿದರು, 250 ಮನೆಯನ್ನು ಕೊಟ್ಟಿದ್ದೇವೆ ಅಂತೇಳಿ. 1.5 ವರ್ಷದಲ್ಲಿ ಈ 1400 ಮನೆಯನ್ನು ಮರೆಮಾಚುವಂಥ ಕೆಲಸ ಯಾಕೆ ಮಾಡಬೇಕು ಅಂತ ಹೇಳುವಂಥದ್ದು. ಇವತ್ತು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಜನಪ್ರತಿನಿಧಿ ಆದವರು ಜನರನ್ನು ತಪ್ಪು ದಾರಿಗೆಳೆಯಬಾರ್ದು, ಸಾರ್ವಜನಿಕರನ್ನು ತಪ್ಪು ದಾರಿಗೆಳೆಯಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ವ್ಯಾಪಕವಾಗಿ ಡೆಂಗು ಇಡೀ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಬಹುಶಃ ಕೋವಿಡ್ ರೀತಿಯಲ್ಲಿ ಇವತ್ತು ಹರಡ್ತಾ ಇದೆ. ಇಷ್ಟು ತನಕ ಡೆಂಗು ಇಷ್ಟು ವ್ಯಾಪಕವಾಗಿ ಹರಡ್ತಾ ಇರಲಿಲ್ಲ. ಪುತ್ತೂರಿನ ಖಾಸಗಿ ಆಸ್ಪತ್ರೆ ಇರ್ಬೋದು, ಸರ್ಕಾರಿ ಆಸ್ಪತ್ರೆ ಎಲ್ಲಿ ಹೋದರೂ ಎಲ್ಲ ಜ್ವರದ ಪೇಷಂಟ್ಗಳು. ನಾನೀಗ ಬರಬೇಕಿದ್ರೆ ಬ್ಲಡ್ ಬ್ಯಾಂಕಲ್ಲಿ ಕ್ಯೂ ಇದೆ. ಯಾವುದಕ್ಕೆ? ಬ್ಲಡ್ಡಿಗೆ. ಪ್ಲೇಟ್ಲೆಟ್ ಕಡಿಮೆ ಆದಕ್ಕೆ, ಪ್ಲೇಟ್ಲೆಟ್ ಕಮ್ಮಿ ಆದಕ್ಕೆ ರಕ್ತ ಕೊಡಲಿಕ್ಕೆ. ಅಷ್ಟು ವ್ಯಾಪಕವಾಗಿ ಡೆಂಗು ಹರಡ್ತಿರುವಂಥ ಸಂದರ್ಭದಲ್ಲಿ ಈ ಸರ್ಕಾರ ಗಾಢ ನಿದ್ರೆಯಲ್ಲಿದೆ. ಬಹುಶಃ ನನಗೆ ಕಾಣ್ತದೆ ಕೋವಿಡ್ ಕೇರ್ ಸೆಂಟ್ರಲ್ಲಿದ್ದಾಗ ಏನು ಈ ಸರ್ಕಾರ ಇದೆ ಅಂತೇಳಿ. ಕೋವಿಡ್ ಕೇರ್ ಸೆಂಟ್ರಲ್ಲಿ ಗೊತ್ತಲ್ಲ ನಿಮಗೆ, ಬಾಗಿಲು ಹಾಕಿ ಮಾಸ್ಕ್ ಹಾಕಿ ಒಳಗೆ ಕೂತಂಥ ಆ ಪೇಷಂಟ್ಗಳು ಯಾವ ರೀತಿ ಇದ್ದರೋ ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕದ ಈ ಕಾಂಗ್ರೆಸ್ ಸರ್ಕಾರ ಇದೆ. ನಾವು ಎಲ್ಲ ಅದೃಷ್ಟ ಅಂತ ಭಾವಿಸಿದ್ದೆವು. ನಮ್ಮ ಉಸ್ತುವಾರಿ ಸಚಿವರು ಆರೋಗ್ಯ ಸಚಿವರು ಬಂದ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯ ಸುಧಾರಣೆ ಆಗಿರ್ಬೋದು ಅಂತೇಳಿ. ಆದರೆ ಆರೋಗ್ಯ ಸಚಿವರು ಬಂದ ಮೇಲೆ ಆಸ್ಪತ್ರೆಗೆ ವಿಸಿಟ್ ಮಾಡೋದು ಬಿಟ್ಟು, ಈ ಡೆಂಗ್ಯೂನ ಬಗ್ಗೆ ಯಾವುದೇ ಸಭೆಗಳನ್ನು ಮಾಡೋದನ್ನು ಬಿಟ್ಟು ಇವರು ರಾಜಕಾರಣದಲ್ಲಿ ತಲ್ಲೀನರಾಗಿದ್ದಾರೆ. ಒಟ್ಟು ಡೆಂಗ್ಯೂ ಇವತ್ತು ಮೊನ್ನೆ ನಮ್ಮ ತಾಲೂಕು ಆರೋಗ್ಯಾಧಿಕಾರಿ ಹೇಳಿದಾಗೆ 177 ಕೇಸುಗಳಿದೆ ಅಂತ ಹೇಳಿದ್ರು. 177 ಕೇಸು. ಇವತ್ತು ಅದು 200 ದಾಟಿರ್ಬೋದು. ವ್ಯಾಪಕವಾಗಿ ಎಲ್ಲ ಕಡೆ ಇದೆ. ಇದರಿಂದ ಜೀವಕ್ಕೆ ಅಪಾಯ ಕೂಡ ಇದೆ, ಸಾವು ನೋವುಗಳು ಅನುಭವಿಸ್ತೇವೆ. ಅದಕ್ಕೆ ಬೇಕಾಗಿ ಸರ್ಕಾರ ಇದರ ಬಗ್ಗೆ ಇವತ್ತು ತಕ್ಷಣ ಏನೋ ಮುಂಜಾಗ್ರತಾ ಕ್ರಮವನ್ನು ತಗೊಳ್ಳುವಂಥದ್ದು, ಆ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಲಭ್ಯವನ್ನು ಒದಗಿಸುವಂಥ ಕೆಲಸ. ಒಂದು ಕಡೆಯಿಂದ ಇಲಾಖೆಯ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಆದರೆ ಪರಿಣಾಮಕಾರಿಯಾಗಿ ಎಲ್ಲ ಇಲಾಖೆಗಳನ್ನು ಇದರಲ್ಲಿ ತೊಡಗಿಸಿಕೊಳ್ಳುವಂಥ ಕೆಲಸ ಮಾಡಬೇಕಾಗಿದೆ. ಆ ಕೆಲಸವನ್ನು ನಮ್ಮ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ, ಸರ್ಕಾರವೂ ಮಾಡ್ತಾ ಇಲ್ಲ. ಇವತ್ತು ಆರೋಗ್ಯದ ಬಗ್ಗೆ ಇವತ್ತು ಈ ಸರ್ಕಾರ ಗಮನವೇ ಕೊಡ್ತಾ ಇಲ್ಲ. ಜನರ ಜೀವದ ಬಗ್ಗೆ ಈ ಸರ್ಕಾರಕ್ಕೆ ಕಾಳಜಿ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಒಟ್ಟು ಜನರ ಆರೋಗ್ಯ ದೃಷ್ಟಿಯಿಂದ, ಜನರಿಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸುವ ದೃಷ್ಟಿಯಿಂದ ಸರ್ಕಾರ ಇವತ್ತು ಏನೇನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದ ಅದರ ನೈಜ ಅಂಶವನ್ನು ಹೇಳಿ, ಯಾವುದೋ ಸುಳ್ಳು ಹೇಳಿ ಈಗಿನದನ್ನು ಮರೆಮಾಚುವಂಥ ಕೆಲಸ ಮಾಡೋದು ಬೇಡ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪುತ್ತೂರು ನಗರಸಭೆ ಒಂದು ಅಭಿವೃದ್ಧಿಯ ವೇಗವನ್ನು ಪಡ್ಕೊಂಡಿತ್ತು. ಅದರ ಜೊತೆಯಲ್ಲಿ ಸ್ವಚ್ಛತೆಯ ದೃಷ್ಟಿಯಿಂದ 11ನೇ ಸ್ಥಾನದಲ್ಲಿದ್ದಂಥ ನಗರಸಭೆ 3ನೇ ಸ್ಥಾನಕ್ಕೆ ಬಂದಿತ್ತು. ಇವತ್ತು ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಅಧ್ಯಕ್ಷರ ಆ ಒಂದು ನೇಮಕವನ್ನು ಮಾಡದೆ ಇವತ್ತು ಇಲ್ಲಿ ಆಡಳಿತಾಧಿಕಾರಿಗಳ ಆ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಅಭಿವೃದ್ಧಿ ಮತ್ತು ಸ್ವಚ್ಛತೆ ಎರಡೂ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ. ಯಾವುದೇ ವಾರ್ಡ್ಗಳಲ್ಲಿ ಇವತ್ತು ಸ್ವಚ್ಛತೆ ಬಿಡಿ, ಗಿಡಗಂಟಿಗಳನ್ನು ಹುಲ್ಲನ್ನು ತೆಗೆಯುವಂಥ ಪರಿಸ್ಥಿತಿಯಲ್ಲಿ ಕೂಡ ಈ ನಗರಸಭೆ ಇಲ್ಲ. ನಗರಸಭೆಯ ನಮ್ಮೆಲ್ಲ ಸದಸ್ಯರು 10 ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದರು. ಜಿಲ್ಲಾಧಿಕಾರಿ ಬಂದು ನೀವೊಂದು ಸಭೆಯನ್ನು ಮಾಡಿ, ನಾವು ಚುನಾಯಿತ ಸದಸ್ಯರಿದ್ದೇವೆ, ಒಂದು ವರ್ಷ ಸುಮಾರು 3 ತಿಂಗಳಾಯಿತು, ಹತ್ತಿರ 15 ತಿಂಗಳಾಯಿತು, ನಮ್ಮಲ್ಲಿ ಕೌನ್ಸಿಲ್ ಸಭೆಗಳಾಗ್ತಾ ಇಲ್ಲ, ಯಾವುದೇ ಕೆಲಸ ಕಾರ್ಯಗಳನ್ನು ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂತೇಳಿ
ಆದರೆ ಬಹುಶಃ ಜಿಲ್ಲಾಧಿಕಾರಿಗಳು ಅದಕ್ಕೆ ಗಮನ ಕೊಡಲಿಲ್ಲ, ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಅದರ ಬಗ್ಗೆ ಗಮನ ಕೊಡಲಿಲ್ಲ. ಇದರ ಪರಿಣಾಮ ಇವತ್ತು ನಮ್ಮ ನಗರಸಭೆ ಈ ಒಂದು ಅಧೋಗತಿಗೆ ಬಂದಿದೆ. ಕುಡಿಯುವ ನೀರಿನ ಸಮಸ್ಯೆ ವ್ಯಾಪಕವಾಗಿ ಬೇಸಿಗೆಯಲ್ಲಿತ್ತು. ಮೊನ್ನೆ ಜಲಸಿರಿಯ ಮೀಟಿಂಗನ್ನು ನಾವು ಒತ್ತಾಯ ಹಾಕಿ ನಮ್ಮ ಯು ಡಿ ಅವರು ಏನು ಮಂಗಳೂರಿಂದ ಬಂದು ನಿನ್ನೆ ಒಂದು ಸಭೆಯನ್ನು ಮಾಡಿದರು. ಅವತ್ತು ಏನು ಸಮಸ್ಯೆ ಅಂತೇಳಿ ಬಹುಶಃ ಅವರಿಗೆ ಗೊತ್ತಾಯಿತು. ಆದರೆ ಇವತ್ತು ಒಂದು ಚುನಾಯಿತ ಸದಸ್ಯರಿರುವಂಥ ಒಂದು ನಗರಸಭೆ ಇನ್ನು ಅವಧಿ ಮುಗಿಲಿಕ್ಕೆ ಬಂತು. ಒಂದು ಅಧ್ಯಕ್ಷರ ಆಯ್ಕೆಯಾಗಿ ಮತ್ತೊಂದು ಅಧ್ಯಕ್ಷರ ಆಯ್ಕೆ ಆಗಬೇಕಿದ್ರೆ ಆ ಒಂದು ರೋಸ್ಟರ್ ಸಿಸ್ಟಮಲ್ಲಿ ರಿಸರ್ವೇಷನ್ ಆಧಾರದಲ್ಲಿ ಅದಕ್ಕೆ ಚುನಾವಣೆಯನ್ನು ಮಾಡಬೇಕು. ಒಂದು ವೇಳೆ ಯಾರಾದರೂ ಕೋರ್ಟಿಗೆ ಹೋದರೆ ಆ ಕೋರ್ಟಿಗೆ ಆದಂಥ ಕೇಸನ್ನು ಆದಷ್ಟು ಬೇಗ ಇವರು ಇತ್ಯರ್ಥಪಡಿಸಲಿಕ್ಕೆ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡಬೇಕು. ಸರ್ಕಾರ ಇವತ್ತು ಅದನ್ನೂ ಮಾಡ್ತಾ ಇಲ್ಲ, ಅದರ ಜೊತೆಯಲ್ಲಿ ಇಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ. ಯಾವುದೋ 15 ಹಣಕಾಸು ಬಂದರೆ ನಗರಸಭೆಯ ಸದಸ್ಯರದನ್ನು ಕ್ರಿಯೆ ಯೋಜನೆ ಮಾಡಬೇಕು. ಅದನ್ನು ಶಾಸಕರು ಮಾಡೋ ಮುಖಾಂತರ ಈ ಜನಪ್ರತಿನಿಧಿಗಳ ಅಧಿಕಾರವನ್ನು ಕೂಡ ಮೊಟಕು ಮಾಡುವಂಥ ಕೆಲಸ ಈ ಪುತ್ತೂರು ನಗರಸಭೆಯಲ್ಲಿ ಆಗ್ತಾ ಇದೆ. 25 ಜನ BJP ಸದಸ್ಯರಿದ್ದಾರೆ. ಇದರ ಬಗ್ಗೆ ಮೊನ್ನೆ ಅವರು ಕೂಡ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಕಂಪ್ಲೇಂಟ್ ಮಾಡಿದ್ದಾರೆ. ಇದರ ಬಗ್ಗೆ ಇವರು ಮಾಡಿದ ಕ್ರಿಯೆ ಯೋಜನೆಯನ್ನು ಬದಲು ಮಾಡುವಂಥ ಕೆಲಸವನ್ನು ಕೂಡ ಹಾಗಾದರೆ ಇವರಿಗೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇಲ್ವಾ ಅಂತೇಳಿ. ನಾವು ಸಂವಿಧಾನ ರಕ್ಷಣೆ ಮಾಡ್ತೇವೆ ಅಂತ ಹೇಳ್ತಾರೆ, ಒಂದು ಕಡೆಯಿಂದ ಜನಪ್ರತಿನಿಧಿಗಳ ಅಧಿಕಾರವನ್ನು ಮೊಟಕುಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ನಾವು ಹೇಳುವಂಥದ್ದು ತಕ್ಷಣ ಅಧ್ಯಕ್ಷರ ಆಯ್ಕೆ ಮಾಡಬೇಕು, ಅಧ್ಯಕ್ಷರ ಏನು ಚುನಾವಣೆ ಮಾಡಬೇಕು, ಏನು ಅಭಿವೃದ್ಧಿಗೆ ಒತ್ತು ಕೊಡಬೇಕು, ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಅಂತೇಳಿ. DPR ಅಂದರೆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟು ಅಂತ ಹೇಳ್ತೇವೆ. ಆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟು ಸುಮಾರು 16-17ರಲ್ಲಿ ಆಗಿದೆ. ನಾನು ಬರುವುದಕ್ಕೆ ಮುಂಚೆ ಶಕುಂತಲಾ ಶೆಟ್ಟಿಯವರು ಇರುವಾಗ ಈ DPR ಮಾಡುವಂಥ ಕೆಲಸವನ್ನು ಮಾಡಿದೆ ಸರ್ಕಾರ. ಜಲಮಂಡಳಿಯ ಮುಖಾಂತರ ನಮ್ಮ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಮಾಡುವಂಥದ್ದು ಅವರು ಮಾಡ್ತಾರೆ. ಅವರ ಮುಖಾಂತರ ಮಾಡಿ ಅದು ಹೋಗಿ ನಾನು ಬರಬೇಕಿದ್ರೆ ಇಲ್ಲಿ ಉಸ್ತುವಾರಿ ಸಚಿವರು UT ಖಾದರ್ ಇದ್ದರು. ಉದ್ಘಾಟನೆ ಮಾಡಿದ್ದು ನನ್ನ ಅವಧಿಯಲ್ಲಿ, ಯಾವುದು ಶಿಲಾನ್ಯಾಸ ಮಾಡಿದ್ದು ನನ್ನ ಅವಧಿಯಲ್ಲಿ, ನಾನು ಶಾಸಕರಾಗಿದ್ದೆ. ಇದು ಎಲ್ಲ DPR ಆಗಿ ಟೆಂಡರ್ ಆಗಿ ಬಂದಿದ್ದಾಗ ಆಗ ನಾನು ಅದನ್ನು ನೋಡಿದ್ದೇನೆ. ಎಲ್ಲ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ನಾವು ನೋಡಿದ್ದೇವೆ. ನಾವು ನೋಡಿದ್ದೆಲ್ಲ ಡಿಸ್ಟ್ರಿಬ್ಯೂಷನ್ ಹೇಗಿದೆ ಅಂತೇಳಿ. ಇನ್ನು ಈ ಪುತ್ತೂರಿನಲ್ಲಿ ಈಗ ಸುಮಾರು 70,000 ಜನಸಂಖ್ಯೆ ಇದೆ. ಇನ್ನು 1 ಲಕ್ಷ ಜನಸಂಖ್ಯೆ ಆದಾಗ ಎಷ್ಟು ನೀರು ಬೇಕು ಅಷ್ಟು ಸಪ್ಲೈ ಮಾಡಲಿಕ್ಕೆ ಅದರಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದೆಲ್ಲ ವ್ಯವಸ್ಥೆ ಇದೆ. ಪುತ್ತೂರಿನ ಎಲ್ಲ ಮೂಲೆಯಲ್ಲಿ 2 ಲಕ್ಷ 4 ಲಕ್ಷ 6 ಲಕ್ಷದ ಟ್ಯಾಂಕಿಗಳನ್ನು ಕಟ್ಟಿ ನೀರು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಮಾಡಿದ್ದಾರೆ. ಅಲ್ಲಿಂದ ಪೈಪ್ಲೈನ್ ಹೇಕೊಂಡು ಹೋಗ್ಬೇಕಂತ ಕೊಟ್ಟಿದ್ದಾರೆ. ಆದರೆ ಹಿಂದೆ ಇರುವಂಥ ಎಕ್ಸಿಸ್ಟಿಂಗ್ ಲೈನನ್ನು ತೋರಿಸಲಿಲ್ಲ ಅವರು. ಅದು ತೋರಿಸಲಿಲ್ಲ. ನಮಗೂ ಗೊತ್ತಿಲ್ಲ, ನಾವು ತಾಂತ್ರಿಕ ತಜ್ಞರಲ್ಲ, ಟೆಕ್ನಿಕಲ್ ಹ್ಯಾಂಡ್ ನಾವಲ್ಲ. ನಾವು ಏನಿದ್ರು ಅಡ್ಮಿನಿಸ್ಟ್ರೇಷನ್, ಸರಿಯಾ? ನಾವು ಇದರ ಬಗ್ಗೆ ನಾವು ಅವತ್ತೆಲ್ಲ ಚರ್ಚೆ ಮಾಡಿದ್ದೇವೆ. ನಾನು ತಿಂಗಳು ಮೀಟಿಂಗ್ ಮಾಡ್ತಾಯಿದ್ದೆ ಅದರ ಪ್ರೋಗ್ರೆಸ್ ಬಗ್ಗೆ ಬಾಕಿ ಎಲ್ಲ. ಆಗ ಈ ತಾಂತ್ರಿಕ ಸಮಸ್ಯೆಗಳನ್ನು ನನ್ನ ಮುಂದೆ ಕೂಡ ಅವರು ಹೇಳಿಲ್ಲ. ಇದ್ರೆ ನಾವು ಆಗಲೇ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಾ ಇದ್ದೆವು. ನಾವು ಈಗಿರುವಂಥ ಮೇನ್ ಲೈನ್ಗಳು ಹೇಗಿದೆ, ಅಲ್ಲಿಂದ ಎಷ್ಟು ಡಿಸ್ಟ್ರಿಬ್ಯೂಷನ್ ಆಗ್ತದೆ, ಅದಕ್ಕೆ ಎಷ್ಟು ಕನೆಕ್ಷನನ್ನು ಕೊಡ್ಬೋದು, ಇದರ ಬಗ್ಗೆ ಏನು ಅವರು ಇದು ಮಾಡಲಿಲ್ಲ. ಇದು ಯಾಕಂದರೆ DPR ಮಾಡುವಾಗ ಇದ್ದಂಥ ಸಮಸ್ಯೆ, ಅದನ್ನು ಸಂಬಂಧಪಟ್ಟಂಥವರು ಆಗಲೇ ಅದನ್ನು ಗಮನಕ್ಕೆ ತರಬೇಕಿತ್ತು. ಅಲ್ಲ, ಇಲ್ಲಿ ಒಂದು ಮಾತನ್ನೇ ಹೇಳಿದರು ಮಧು ಮನೋ, 87 ಲಕ್ಷವನ್ನು ಮತ್ತೆ ನಾವು ನಮ್ಮ ವತಿಯಿಂದ ಕೊಡಬೇಕಾದ್ರೆ ಈ ಲೈನನ್ನು ಮಾಡಲಿಕ್ಕೆ, ಅಂದರೆ ಇಡೀ ವ್ಯವಸ್ಥೆ ಏನಾಗುತ್ತೆ ಒಂದು ಲೈನ್ ಒಂದು ಝೋನಲ್ಲಿ ಇವರ ಈ ಪ್ರಾಜೆಕ್ಟ್ ರಿಪೋರ್ಟ್ ಅದು ಅಲ್ಲದೆ ನಗರಸಭೆಯ 87 ಲಕ್ಷ ರೂಪಾಯಿಯನ್ನ ಅದಕ್ಕೆ ಹಾಕ್ತಿದ್ದಾರೆ. ಅಂದ್ರೆ ಒಂದು ಝೋನ್ ಕಂಪ್ಲೀಟ್ ಆಗುತ್ತೆ. ಆದರೆ ಅಭಿವೃದ್ಧಿಯ ಇಡೀ ಹಣ ನೀರಿಗೆ ಹೋಗ್ತದೆ. ನಾವು ಇದು ಮಾಡಬೇಕಿದ್ರೆ ಯಾವುದು ಜಲಸಿರಿ ಯೋಜನೆ ನಗರದಲ್ಲಿ ಗ್ರಾಮಾಂತರದಲ್ಲಿ ಜಲಧಾರೆ ಅಂತೇಳಿ, ಅದರಲ್ಲಿ ಸ್ಥಳೀಯಾಡಳಿತ ಸಮಸ್ಯೆ ಒಂದು ಪರ್ಸೆಂಟೇಜ್ ಇದೆ. ಪಂಚಾಯತಿಯಲ್ಲಿ ನೀವು 5% ಆಗ್ತಾಯಿದ್ರು ಅಲ್ಲ, 10%, 10% ಪಂಚಾಯತಿಯಲ್ಲಿ ಆಗ್ತಾಯಿದ್ರು. ಅವರು ಈಗ ಏನು ಮನೆ ಗಂಗೆ ಇದಿತ್ತು. ಹಾಗೆ ಇಲ್ಲಿ ನಗರದಲ್ಲಿ ಕೂಡ 1% ಹಾಕಲಿಕ್ಕೆ ಇದೆ. ಅದಕ್ಕೆ ಹಾಕಿ ಮತ್ತೆ ಅದನ್ನು ಅನುಷ್ಠಾನ ಮಾಡುವಂಥದ್ದು ಇಲ್ಲಿ ಮಾಡ್ತಾಯಿದ್ರು. ಈಗ
ಇಲ್ಲಿ ಪುತ್ತೂರು ನಗರದಲ್ಲಿ ಈ 118 ಕೋಟಿಯಲ್ಲಿ ಎಲ್ಲವೂ ನಮ್ಮ ಕಾಮಗಾರಿಗೆ ಉಪಯೋಗ ಆಗೋದಿಲ್ಲ. ಅದರಲ್ಲಿ ಮತ್ತೆ 5 ವರ್ಷ ನಿರ್ವಹಣೆಗೆ ಕೂಡ ಇದೆ. ನಿರ್ವಹಣೆಗೆ ಕೂಡ 46 ಕೋಟಿ ನಿರ್ವಹಣೆಗಿದೆ. ಈಗ ಫಾರ್ ದ ಟೈಮ್ ಬೀಯಿಂಗ್ ಈಗ ನಿರ್ವಹಣೆ ಮತ್ತೆ ಮಾಡ್ಬೋದು. ಇರುವಂಥ ದುಡ್ಡನ್ನು ಈಗ ಡೈವರ್ಟ್ ಮಾಡಿ ಇದನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟು. 46 ಕೋಟಿ ನಿರ್ವಹಣೆಗೆ ಇರುವಂಥ ದುಡ್ಡನ್ನು ಈಗ ಡೈವರ್ಟ್ ಮಾಡಿ ಅದನ್ನು ಮತ್ತೆ ಅದಕ್ಕೆ ಸರ್ಕಾರದಿಂದ ಬೇಡಿಕೆ ಸಲ್ಲಿಸುವಂಥ ಕೆಲಸವನ್ನು ತಾತ್ಕಾಲಕ್ಕೆ ಮಾಡ್ಬೋದು. ಯಾಕಂದರೆ ಜನರಿಗೆ ತಕ್ಷಣ ನೀರು ಕೊಡಲಿಕ್ಕೆ ಒಮ್ಮೆಯ ಆ ಸಮಸ್ಯೆಗೆ ಪರಿಹಾರವನ್ನು ಈ ರೀತಿಯಾಗಿ ಕಂಡುಕೊಳ್ಬೋದು. ಇದನ್ನು ನಾನು ಕೂಡ ಹೇಳಿದ್ದೇನೆ, ಹೀಗೆ ಮಾಡ್ಬೋದು. ಈಗ ದುಡ್ಡುಂಟು, ಈಗ ಬಂದ ದುಡ್ಡೇ ಉಂಟು, ಅದರಲ್ಲಿ ಏನು ಒಂದು ಅನುಮತಿಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಸಂಬಂಧಪಟ್ಟವರು ಇದು ಮಾಡಿ ಮಾಡ್ಬೋದು ಅಂತೇಳಿ ನಿರ್ವಹಣಾ ವೆಚ್ಚವನ್ನು ಇದಕ್ಕೆ ಬಳಕೆ ಬಳಕೆ ಮಾಡಿಕೊಳ್ಳೋ ಸಾಧ್ಯತೆ ಇದೆ ಅಂತೇಳಿ ಸಾಧ್ಯತೆ